ನಮಸ್ತೆ. ನಮ್ಮ ಮುಂದೆ ಇರೋದು ಹೊಸ ಪ್ರಾಡಕ್ಟು ಹೇರ್ ಓವನ್ ಅಂತೇಳಿ. ಇದರೊಳಗಡೆ ಏನೇನು ಆಕ್ಸೆಸರೀಸ್ ಬರುತ್ತೆ ಅಂತ ಹೊಸ ನೋಡೋಣ. ಡೋರ್ ಓಪನ್ ಮಾಡ್ತಾಯಿದ್ದೀವಿ. ಯೂಸರ್ ಮ್ಯಾನ್ಯಲು ಮತ್ತು ರೆಸಿಪಿ ಬುಕ್ಕು. ಯೂಸರ್ ಮ್ಯಾನ್ಯಲ್ ಹೇಗೆ ಯೂಸ್ ಮಾಡಬೇಕು ವಿತ್ ವಾರಂಟಿ ಕಾರ್ಡ್ ಇರುತ್ತೆ. ಏನೇನು ರೆಸಿಪಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿದೆ. ಫೈರಿಂಗ್ ಬ್ಯಾಸ್ಕೆಟು, ಹ್ಯಾಂಡಲ್ಸು, ಗ್ರಿಲ್ ಪ್ಲೇಟ್ಸ್ ಎರಡು, ಕ್ರಮ್ ಟ್ರೈ ಇದಿಷ್ಟು ಇದೆ. ಕ್ರಮ್ ಟ್ರೈ ಯಾವಾಗಲೂ ಕೂಡ ಒಳಗಡೆ ಇರಬೇಕು. ಈ ಗ್ರಿಲ್ ಪ್ಲೇಟ್ಸು ನಾವು ಯಾವ ಸ್ಟೆಪ್ಪಲ್ಲಿ ಬೇಕಾದ್ರೆ ಕೆಳಗಡೆ ಒಂದು ಸ್ಟೆಪ್ ಇದೆ, ಇಲ್ಲಿ ಸೆಂಟ್ರ್ ಸ್ಟೆಪ್ಪು ಮತ್ತು ಇಲ್ಲಿ ಟಾಪಲ್ಲೂ ಕೂಡ ಇರ್ಬೋದು, ಮತ್ತು 3 ಸ್ಟೆಪ್ಪಲ್ಲಿ ಇಲ್ಲಿರ್ಬೋದು. ಈ ಫ್ರೈಯಿಂಗ್ ಬೌಲು, ಫ್ರೈಯಿಂಗ್ ಬ್ಯಾಸ್ಕೆಟ್ ಬಂದು ಇರುವಾಗ ನಾವು ಈ ಗ್ರಿಲ್ ಇಡಬೇಕು. ಆಮೇಲೆ ನಾವೇನು ಮಾಡಬೇಕು, ಈ ಫ್ರೈಯಿಂಗ್ ಬ್ಯಾಸ್ಕೆಟ್ ನೋಡಿ ಹ್ಯಾಂಡಲ್ಸ್ ಈ ಥರ ಇರುತ್ತೆ. ಇದರೊಳಗಡೆ ಹಿಂಗೆ ಒಳಗಿನ ತಲ್ಲಿ ಇದನ್ನು ಹಿಂಗೆ ಮೇಲೆ ಫ್ಲಾಟ್ ಮಾಡಬೇಕು. ಇದನ್ನು ಹೀಗೆ ಗ್ರಿಲ್ ಪ್ಲೇಟ್, ಇದು ಗ್ರಿಲ್ ಪ್ಲೇಟಿಗೆ ಇಟ್ಬಿಟ್ಟೆ ಇದನ್ನು ನಾವು ಹೀಗೆ ಇಡಬೇಕು. ವಾಪಸ್ ತೆಗಿಯುವಾಗಲೂ ಕೂಡ ಸೇಮ್ ನಾವು ಈ ಥರ ಹಿಂಗೆ ಹಾಕಿ ಇದನ್ನು ಮೇಲೆ ಹಿಂಗೆ ಲಾಕ್ ಮಾಡಿ ಇದನ್ನು ವಾಪಸ್ ಹಿಂಗೆ ತೆಗಿಬೋದು. ನಾವು ಡೈರೆಕ್ಟಾಗಿ ಏನಾದರೂ ಬೇರೆ ಐಟಮ್ ಇಡಬೇಕು ಅಂದರೆ ಡೈರೆಕ್ಟಾಗಿ ಈ ಗ್ರಿಲ್ ಪ್ಲೇಟ್ ಮೇಲೆ ಹೀಗೆ ಇಡ್ಬೋದು. ನೆಕ್ಸ್ಟ್ ಇರೋದು ರೋಟಸರಿ ರಾಡು. ರೋಟಸರಿ ರಾಡ್ನಲ್ಲಿ ನಾವು ಈ ಥರ ಕ್ಲ್ಯಾಂಪ್ ಇರುತ್ತೆ. ಇದನ್ನು ಒಂದು ಸೈಡ್ ಹಾಕ್ಕೊಂಡು ಮತ್ತು ಇದನ್ನು ಈ ಕಡೆ ಹೀಗೆ ಹಾಕಿದ ಮೇಲೆ ಇದನ್ನು ನಾವು ನೇರ ನೋಡಿ ಬೋತ್ ಸೈಡು ಸೇಮ್ ಇರುತ್ತೆ. ಯಾವುದಾರ ಒಂದು ಸೈಡಲ್ಲಿ ನಾವು ಈ ಥರ ಹಿಂಗೆ ಪುಲ್ಲಿ ಒಳಗಡೆ ಕೂರಿಸಿ ಈ ಥರ ಹಿಂಗೆ ರಾಡು ಮೇಲೆ ಇಟ್ಬಿಡಬೇಕು. ಮತ್ತು ವಾಪಸ್ ನಾವು ಹಿಂಗೆ ಕ್ಲೋಸ್ ಮಾಡ್ತೀವಿ. ಇದು ರೊಟೇಸರಿಗೋಸ್ಕರ ಇದೆ. ನೆಕ್ಸ್ಟು ಇದನ್ನು ಆನ್ ಮಾಡಿ ನೋಡೋಣ ಮೆನ್ಯೂಸ್ ಏನೇನಿದೆ ಅಂತ. ಟೋಟಲ್ಲಾಗಿ ಇದರಲ್ಲಿ 10 ಮೆನ್ಯೂಸು ಪ್ರೀ ಸೆಟ್ ಆಗಿದೆ. ಫಿಂಗರ್ ಚಿಪ್ಸು, ಕೇಕು, ಇದು ಚಿಕನ್ನು, ಫಿಶ್ಶು, ಫ್ರಾನ್ಸು, ಪಿಜ್ಜಾ ಮತ್ತು ಚಿಕನ್, ಕೇಕು, ರೋಟಸರಿ ಚಿಕನ್ ಇದೆ ಇದರಲ್ಲಿ, ಮತ್ತು ವೆಜಿಟೇಬಲು ಮತ್ತು ರೀಹೀಟು ಕೂಡ ಇದನ್ನು ನಾವು ಮಾಡ್ಬೋದು. ಒಂದೊಂದು ಆಪ್ಷನಲ್ಲೂ ಕೂಡ ಅದರ ಟೆಂಪ್ರೇಚರು ಮತ್ತು ಮಿನಿಟ್ಸು ಫಿಕ್ಸ್ಡ್ ಆಗಿರುತ್ತೆ. ನೋಡಿ ಇಲ್ಲಿಗೆ ಆನ್ ಮಾಡಿದ್ವಿ. ನೋಡಿ ಈಗ ಫಿಂಗರ್ ಚಿಪ್ಸಲ್ಲಿ ವರ್ಕ್ ಆಗ್ತಾಯಿದೆ. 15 ಮಿನಿಟ್ಸು ಪ್ರೀ ಸೆಟ್ ಇದೆ. ನೋಡಿ 200 ಡಿಗ್ರಿ ಇದೆ. ಇದನ್ನು ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬೋದು. ಇದು ನೋಡಿ ಟೆಂಪ್ರೇಚರ್ ಪ್ಲಸ್ಸು ಮೈನಸ್ ಇದೆ, ಟೈಮರ್ ಬಂದು ಪ್ಲಸ್ಸು ಮೈನಸ್ ಇದೆ. ನಮಗೆ ಇದು ಟೆಂಪ್ರೇಚರ್ 200 ಇರೋದನ್ನ ಮ್ಯಾಕ್ಸಿಮಮ್ 200 ಇರುತ್ತೆ. ಮಿನಿಮಮ್ ಬಂದು 80 ಡಿಗ್ರಿವರೆಗೂ ನಾವು ಸೆಟ್ ಮಾಡ್ಕೋಬೋದು. 80 ಡಿಗ್ರಿವರೆಗೂ ಸೆಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಬಂದು 200 ಡಿಗ್ರಿವರೆಗೂ ಇರುತ್ತೆ. ಟೈಮರು ಕೂಡ ನಾವು ಸೆಟ್ ಮಾಡ್ಕೋಬೋದು. ಮಿನಿಮಮ್ಮು 1 ಮಿನಿಟ್ವರೆಗೂ ಇರುತ್ತೆ, ಮ್ಯಾಕ್ಸಿಮಮ್ಮು 90 ಮಿನಿಟ್ಸ್ವರೆಗೂ ಇದೆ. 90 ಮಿನಿಟ್ಸ್ವರೆಗೂ ಇದೆ. ಈಗ ಆಫ್ ಮಾಡಿಬಿಟ್ವಿ. ಆಫ್ ಮಾಡಿದಾಗ ಮತ್ತೆ ತಿರ್ಗಿ ನಾವು ಆ ಬಟನ್ನ ಆನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಡೋರ್ನ ಓಪನ್ ಮಾಡಿ ಆಮೇಲೆ ನಾವು ಹಿಂಗೆ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಮೂರು ಆಪ್ಷನ್ಸ್ ಇದ್ದಾವೆ. ಈ ಎಲ್ಲ ಆಪ್ಷನ್ನ ನಾವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಸ್ಟಾರ್ಟ್ ಕೊಟ್ಬಿಟ್ಟು ಟೆಂಪ್ರೇಚರು ಮತ್ತು ಟೈಮರ್ನ ಹೆಂಗೆ ಬೇಕಾದ್ರೆ ನಾವು ಸೆಟ್ ಮಾಡ್ಕೋಬೋದು. ಇನ್ನು ನೋಡಿ ಇಲ್ಲಿ ರೊಟಸರಿ ಇದನ್ನಿದೆ. ಈ ರೊಟಸರಿನ ಪ್ರೆಸ್ ಮಾಡ್ತೀವಿ. ಇಲ್ಲಿ ಸ್ಟಾರ್ಟ್ ಬಟನ್ ಕೊಟ್ಟಾಗ ಒಳಗಡೆ ರೊಟಸರಿ ಆನ್ ಆಗುತ್ತೆ. ನಮಗೆ ನೋಡಲಿಕ್ಕೆ ಬೇಕಾದ್ರೆ ಇಲ್ಲಿ ಲ್ಯಾಂಪ್ ಆನ್ ಮಾಡಿರೋದು ನೋಡಿ ರೊಟಸರಿ ತಿರುಗ್ತಾ ಇದೆ. ಇಲ್ಲ ಅಂದರೆ ನೋಡಿ ಇಲ್ಲಿ ಆಫ್ ಮಾಡಿದ್ಮೇಲೆ ನಾವು ತಿರ್ಗಾ ಮತ್ತೆ ಆಪ್ಷನ್ಗೆ ಹೋಗೋಕ್ಕಾಗಲ್ಲ. ಡೋರ್ನ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ನಾವು ಡೈರೆಕ್ಟಾಗಿ ಇಲ್ಲಿ ಆನ್ ಮಾಡಿ ಇಲ್ಲಿ ಡೈರೆಕ್ಟ್ ರೊಟಸರಿಗೂ ಕೂಡ ನಾವು ನಿಮ್ಗೆ ಹೋಗ್ಬೋದು. ಈಗ ಮತ್ತೆ ತಿರ್ಗಾ ರೊಟಸರಿ ರನ್ ಆಗ್ತಾಯಿದೆ. ಆಫ್ ಮಾಡಿದ್ವಿ. ಇದನ್ನು ನೋಡಿ ನಾವು ತಿರ್ಗಾ ನಾವು ಡೈರೆಕ್ಟಾಗಿ ಇದರಲ್ಲಿ ರೀಹೀಟ್ ಕೂಡ ಮಾಡ್ಬೋದು. ಯಾವುದೇ ಐಟಮ್ನ ಒಳಗೆ ಇಟ್ಬಿಟ್ಟು ನಾವು ಡಿಸ್ಪ್ಲೇ ಹೋಗ್ಬೇಕಿಂಗೆ ನೋಡಿ ಆನ್ ಮಾಡಿದ್ವಿ. ಇಲ್ಲಿ ಲಾಸ್ಟ್ ಬಟನ್ ಇಸ್ ರೀಹೀಟಲ್ಲಿ ಬಂದು ನಮಗೆ ಆಪ್ಷನ್ಸ್ ನೋಡಿ 115 ಡಿಗ್ರೀಸ್ ಸೆಟ್ ಆಗಿರುತ್ತೆ. 12 ಮಿನಿಟ್ಸ್ ಇದೆ. ರೀಹೀಟ್ ಕೂಡ ನಾವು ಇದನ್ನು ಮಾಡ್ಕೊಬೋದು. ವಾಪಸ್ ನೋಡಿ ಬಿಸಿ ಇದ್ದಾಗ ನಾವು ಏನು ಮಾಡಬೇಕು, ಈಗ ರೋಟಸರಿದು ಹ್ಯಾಂಡಲ್ಸು
ಅದರಿಂದ ಬಂದು ಈ ರೊಟೇಸರಿ ರಾಡ್ನ ರಿಮೂವ್ ಮಾಡಬೇಕು. ನೋಡಿ ಈ ಥರ ರಿಮೂವ್ ಮಾಡಬೇಕು. ಇನ್ನು ಇದು ಕಂಪಲ್ಸರಿ ಪ್ರೀ ಹೀಟ್ ಮಾಡಬೇಕು. ಯಾವುದೇ ಮೆನು ಆಪ್ಷನ್ಗೆ ಹೋದರೆ ಕೂಡ ನಾವು 8 to 10 ಮಿನಿಟ್ಸು ಪ್ರೀ ಹೀಟ್ ಮಾಡಿ ಆಮೇಲೆ ನಾವು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಆ ಥರ ಪ್ರೀ ಹೀಟ್ ಮಾಡಲಿಲ್ಲ ಅಂತಂದರೆ ನಾವು ಕುಕ್ಕಿಂಗ್ ಬಂದು ರಿಸಲ್ಟ್ ಬರೋದಿಲ್ಲ. ನೆಕ್ಸ್ಟ್ ಇದು ಒಳಗಡೆಗೆಲ್ಲ ವಾಶ್ ಮಾಡಬೇಕು, ತೆಗಿಬೇಕು, ಕ್ಲೀನ್ ಮಾಡಬೇಕು ಅಂದಾಗ ಈ ಡೋರು ಕೂಡ ನಾವು ರಿಮೂವ್ ಮಾಡ್ಕೋಬೋದು. ನೋಡಿ ಇಲ್ಲಿ ಒಂದು ಓಪನ್ ಬಟನ್ ಇದೆ, ಈ ಕಡೆ 2 ಇದಿದೆ. ಇದನ್ನು ಹಿಂಗೆ ಪ್ರೆಸ್ ಮಾಡಿ ನಾವು ಹಿಂಗೆ ಕೆಳಗೆ ಹಿಂಗೆ ಪುಷ್ ಮಾಡಬೇಕು. ಇದನ್ನು ಡೋರ್ನ ಔಟ್ಸೈಡ್ ತೆಗಿಬೇಕು. ಇದು ಬಂದು ರಿಮೂವ್ ಮಾಡಬೇಕು. ಮತ್ತೆ ವಾಪಸ್ ಹಾಕಬೇಕು ಅಂದಾಗ ವಾಪಸ್ ಈ ಥರ ಲಾಕ್ನ ಹಿಂದಿರಬೇಕು. ಇದು ಟೋಟಲ್ ಆಗಿ ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿ. ಥ್ಯಾಂಕ್ ಯು.